ಪ್ರತಿ ವರ್ಷವೂ ಈ ಪಿರಮಿಡ್ ವ್ಯಾಲಿಯಲ್ಲಿ ಬುದ್ಧ ಪೌರ್ಣಮಿಯನ್ನು ಆಚರಿಸ್ತಕ್ಕಂಥ ಒಂದು ಪ್ಲಾಟ್ಫಾರ್ಮ್ಗೆ ಭದ್ರ ಬುನಾದಿ ಹಾಕಿರ್ತಕ್ಕಂತಹ ಮತ್ತು ಇಡೀ ಮಾನವ ಜನಾಂಗವನ್ನೇ ಯೋಗಿಗಳನ್ನಾಗಿ ಮಾಡಬೇಕು ಅಂತಕ್ಕಂಥ ಒಂದು ಸಂಕಲ್ಪವನ್ನು ಇಟ್ಕೊಂಡು ನಿಮ್ಮ ಉಸಿರಿನ ಮೇಲೆ ನಿಮ್ಮ ಗಮನವಿಡಿ ಅಂತಕ್ಕಂಥ ಒಂದು ಸೂತ್ರದ ಅಡಿಯಲ್ಲಿ ಇಡೀ ಧ್ಯಾನ ಯೋಗವನ್ನೇ ಇಡೀ ಪ್ರಪಂಚಕ್ಕೆ ಬೋಧನೆಯನ್ನು ಮಾಡಿರ್ತಕ್ಕಂಥ ಮತ್ತು ನಿಮ್ಮ ಎಲ್ಲ ಗುರುಗಳಾಗಿರ್ತಕ್ಕಂಥ ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿಯವರಿಗೆ ಜೋರಾಗಿ ಚಪ್ಪಾಳೆ ಹೊಡೆಯೋದರ ಮೂಲಕ ವಂದನೆಗಳನ್ನು ಸಲ್ಲಿಸೋಣ. PSSM ಅನ್ನು ಪತ್ರಿಜಿ ಅಂತ ನಡೆಸ್ಕೊಂಡು ಬರ್ತಾ ಇರತಕ್ಕಂಥ ಸ್ವರ್ಣಮಾಲಾ ಮಾತೆ ಅಮ್ಮನವರಿಗೂ ಜೋರಾಗಿ ಚಪ್ಪಾಳೆ ಹೊಡೆಯೋದರ ಮೂಲಕ ವಂದನೆಗಳನ್ನು ಸಲ್ಲಿಸೋಣ. ಮತ್ತು ಈ ಬುದ್ಧ ಪೌರ್ಣಮಿಯ ಒಂದು ಸಂಭ್ರಮ ಆಚರಣೆಯನ್ನು ಆಚರಿಸ್ತಿರ್ತಕ್ಕಂಥ ಪಿರಮಿಡ್ ವ್ಯಾಲಿ ಟ್ರಸ್ಟಿನ ಎಲ್ಲ ಪದಾಧಿಕಾರಿಗಳು, ಅದರಲ್ಲಿ ಮುಖ್ಯವಾಗಿ ಕೃಪಾಸಾಗರ್ ಸರ್, ಶ್ರೀನಿವಾಸ್ ಸರ್, ಬುದ್ಧ CO ಚಂದ್ರಶೇಖರ್ ಸರ್, ಮತ್ತು PMC ಫೌಂಡೇಶನ್ನ ಪ್ರದೀಪ್ ಸರ್ ಮತ್ತು ಸುರೇಶ್ ಕಲಬುರ್ಗಿ ಸರ್, ಹಾಗೂ ಇತರ ಎಲ್ಲ ಪಿರಮಿಡ್ ಮಾಸ್ಟರ್ಗಳಿಗೂ, ಹಿರಿಯ ಪಿರಮಿಡ್ ಮಾಸ್ಟರ್ಗಳಿಗೂ ಹೃದಯಪೂರ್ವಕವಾಗಿರ್ತಕ್ಕಂಥ ವಂದನೆಗಳನ್ನು ಚಪ್ಪಾಳೆ ಹೊಡೆಯೋದ್ರ ಮೂಲಕ ಸಲ್ಲಿಸೋಣ. ಇನ್ನು ಈ ಒಂದು ಕಾರ್ಯಕ್ರಮಕ್ಕೆ, ಈ ಒಂದು ಬುದ್ಧ ಪೌರ್ಣಮಿಗೆ ನೀವು ಬಂದಿದ್ದೀರಾ. ಅಂದರೆ ಬುದ್ಧ ಪೌರ್ಣಮಿ ಅಂದರೆ ಏನು ಅಂತಂದರೆ, ಮಾನವನ ಒಂದು ಪ್ರಜ್ಞೆಯನ್ನು ಅರಿತುಕೊಂಡು ನಿಮ್ಮ ಒಂದು ಆತ್ಮವನ್ನು ಪರಿಪೂರ್ಣವಾಗಿ ವಿಕಾಸವನ್ನು ಮಾಡ್ಕೊಳ್ತಕ್ಕಂಥದ್ದೇ ಬುದ್ಧ ಪೌರ್ಣಮಿ. ಅದಕ್ಕೋಸ್ಕರ ಈ ನಿಮ್ಮ ಆತ್ಮವನ್ನು, ನಿಮ್ಮ ಅರಿವನ್ನು ಅರಿತುಕೊಂಡು ನಿಮ್ಮ ಆತ್ಮವನ್ನು ಪೂರ್ಣ ವಿಕಾಸವನ್ನು ಮಾಡ್ಕೊಳ್ತಕ್ಕಂಥ ಒಂದು ಗುರಿಯನ್ನು ಹೊತ್ತಿ ನೀವೆಲ್ಲರೂ ಇಲ್ಲಿಗೆ ಆಗಮಿಸಿದ್ದೀರಾ. ದೈವಾನುಸ್ವರೂಪರಾಗಿರ್ತಕ್ಕಂಥ ನಮ್ಮೆಲ್ಲರಿಗೂ ಜೋರಾಗಿ ಚಪ್ಪಾಳೆ ಹೊಡೆಯೋದ್ರ ಮೂಲಕ ನಿಮಗೆ ನೀವೇ ವಂದನೆಗಳನ್ನು ಸಲ್ಲಿಸ್ಕೊಳ್ಬೇಕು ಅಂತ ಕೇಳ್ಕೊಳ್ತೇನೆ. ಇನ್ನು ಈ ಒಂದು ಕೃತಿ ಲೋಕ ಏನಿದೆ, ಈ ಕೃತಿ ಲೋಕ ಸಂಧ್ಯಾ ಮೇಡಮ್ಮ ಅವರು ಏನಿದ್ದಾರೆ ಅವರ ಒಂದು ಆಲೋಚನೆಯ ಒಂದು ಕೂಸು ಅಂತ ಹೇಳ್ಬೋದು. ಆಲೋಚನೆಯ ಕೂಸಾಗಿ ಇವತ್ತು ಕೃತಿ ಲೋಕದ ಒಂದು ಕಾರ್ಯಕ್ರಮ ಇಲ್ಲಿ ಜರುಗ್ತಾ ಇದೆ. ಅದಕ್ಕೆ ಸಂಧ್ಯಾ ವೆಂಕಟೇಶ್ ಮೇಡಮ್ನವರಿಗೂ ಜೋರಾಗಿ ಚಪ್ಪಾಳೆ ಹೊಡೆಯೋದ್ರ ಮೂಲಕ ವಂದನೆಗಳನ್ನು ಸಲ್ಲಿಸೋಣ. ಮತ್ತು ಈ ಕೃತಿ ಲೋಕ ಅಂದರೆ ಏನು, ಈ ಕೃತಿ ಲೋಕದ ಒಂದು ಮುಖ್ಯ ಉದ್ದೇಶಗಳೇನು ಅಂತ ಅಂದರೆ, ಪತ್ರಿಜಿಯ ಒಂದು ಕೃತಿ ಲೋಕ ಒಂದು ಕಾರ್ಯಕ್ರಮ ಅಥವಾ ಪತ್ರಿಜಿಯ ಪುಸ್ತಕಗಳ ಲೋಕದ ಒಂದು ಕಾರ್ಯಕ್ರಮ ಅಂತ. ಇದರ ಮುಖ್ಯ ಉದ್ದೇಶ ಅಂದರೆ ಪತ್ರಿಜಿಯ ಪುಸ್ತಕಗಳನ್ನು ಪರಿಚಯಿಸ್ತಕ್ಕಂಥದ್ದು ಮತ್ತು ಓದಲು ಪ್ರೇರೇಪಿಸ್ತಕ್ಕಂಥದ್ದು ಮೊದಲನೇ ಉದ್ದೇಶ. ಮತ್ತು ಎರಡನೇ ಉದ್ದೇಶ ಅಂತ ಅಂದರೆ, ಪತ್ರಿಜಿಯ ಪುಸ್ತಕಗಳನ್ನೆಲ್ಲ ಓದಿ ನೀವು ಅತ್ಯುತ್ತಮವಾಗಿರ್ತಕ್ಕಂಥ ಪಿರಮಿಡ್ ಮಾಸ್ಟರ್ಗಳಾಗಿ ಪತ್ರಿಜಿಯ ಕನಸೇನಿದೆ, ಧ್ಯಾನ ಜಗತ್ ಮತ್ತು ಸಸ್ಯಾಹಾರ ಜಗತ್, ಪಿರಮಿಡ್ ಜಗತ್ತನ್ನು ಕಟ್ಟುವಲ್ಲಿ ತಾವುಗಳೆಲ್ಲ ಭಾಗವಹಿಸಬೇಕು ಅಂತಕ್ಕಂಥದ್ದು ಎರಡನೇ ಉದ್ದೇಶ. ಮೂರನೇ ಉದ್ದೇಶ, ಈ ಪತ್ರಿಜಿಯ ಒಂದು ಸ್ವಾಧ್ಯಾಯ ಯೋಗ ಏನಿದೆ, ಆ ಯೋಗವನ್ನು ನೀವೆಲ್ಲರೂ ಬೆಳೆಸ್ಕೊಂಡು ಅದಕ್ಕೆ ಪ್ರೇರಕವಾಗಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದು. ಈಗ ಮೊದಲನೇ ಸುತ್ತಿನಲ್ಲಿ ಮೇಡಮ್ನವರು 24 ಪುಸ್ತಕಗಳನ್ನು ನಿಮಗೆ ಪರಿಚಯ ಮಾಡಿಕೊಟ್ಟಿದ್ದಾರೆ. ಒಟ್ಟು ಪತ್ರಿಜಿಯ ಒಂದು ಸೋರ್ಸು ತೆಲುಗಲ್ಲಿ ಹೆಚ್ಚಿಗೆ ಇದೆ. ಅದರಲ್ಲಿ ನಾವು ಒಂದು 48 ಪುಸ್ತಕಗಳನ್ನು ಆಯ್ಕೆ ಮಾಡಿಕೊಂಡಿದ್ವಿ, ತೆಲುಗಿಂದ ಕನ್ನಡಕ್ಕೆ ಅನುವಾದವಾಗಿರ್ತಕ್ಕಂಥ ಪುಸ್ತಕಗಳಲ್ಲಿ. ಅದರಲ್ಲಿ 24 ಪುಸ್ತಕಗಳು ಮೇಡಮ್ಮು, ಇನ್ನು ಉಳಿದಿರ್ತಕ್ಕಂಥ 24 ಪುಸ್ತಕಗಳನ್ನು ನಾನು ಪರಿಚಯಿಸ್ತಕ್ಕಂಥ ಒಂದು ಅಂಶವನ್ನು ಇಟ್ಕೊಂಡು ಈ ಕಾರ್ಯಕ್ರಮ ಇಲ್ಲಿ ಈಗ ಮುಂದುವರಿತಾ ಇದೆ. ಮತ್ತು ಈಗ ಮೊದಲನೇದು ನನ್ನ ಪುಸ್ತಕ ಶ್ರೀಕೃಷ್ಣ ಸಂದೇಶ ಅಂತೇಳಿ. ಈ ಪುಸ್ತಕ ಏನು ಹೇಳುತ್ತೆ ಅಂದರೆ, ಧೈರ್ಯವೇ ಪೂರ್ಣ ಆಧ್ಯಾತ್ಮಿಕತೆಯ ಒಂದು ಪ್ರತೀಕ ಅಂತಕ್ಕಂಥದ್ದನ್ನು ಹೇಳುತ್ತೆ. ಅಂದರೆ ನಿಮಗೆ ಧೈರ್ಯ ಇದ್ದಾಗ ಮಾತ್ರ ಈ ಒಂದು ಆಧ್ಯಾತ್ಮಿಕತೆಯನ್ನು ಪಡ್ಕೊಳ್ಬೋದು ಅಂತಕ್ಕಂಥದ್ದನ್ನು ಹೇಳ್ತಾ, ಮತ್ತು ಶರೀರಕ್ಕೆ ಸಾವಿದೆ, ಆತ್ಮಕ್ಕೆ ಸಾವಿಲ್ಲ, ಮತ್ತು ಶಾಶ್ವತವಾದ ಆತ್ಮವೇ ಎಲ್ಲಕ್ಕೂ ಮೂಲ ಅಂತಕ್ಕಂಥ ಒಂದು ಸಂದೇಶವನ್ನು ತಿಳಿಸ್ತಾ, ಮತ್ತು ನಮ್ಮ ಮನಸ್ಸು, ನಮ್ಮ ಶರೀರ, ನಮ್ಮ ಆತ್ಮ ಮತ್ತು ಧರ್ಮ ಅನೇಕ ಸಂದೇಶಗಳನ್ನು ಕೊಡ್ತಕ್ಕಂಥ ಒಂದು ನಿಟ್ಟಿನಲ್ಲಿ ಒಟ್ಟು ಭಗವದ್ಗೀತೆಯ 48 ಶ್ಲೋಕಗಳನ್ನು ಆಯ್ಕೆ ಮಾಡಿಕೊಂಡು ಪತ್ರಿಜಿಯವರು ತುಂಬ ಸರಳವಾಗಿ, ತುಂಬ ಅದ್ಭುತವಾಗಿ
ನಮಗೆ ಒಂದು ಆತ್ಮ ಮತ್ತು ಮನಸ್ಸು ಶರೀರ ಮತ್ತು ಈ ಒಂದು ಧರ್ಮ ದೇವರು ಇತ್ಯಾದಿಗಳ ಬಗ್ಗೆ ಬಹಳ ಅದ್ಭುತವಾಗಿ ವ್ಯಾಖ್ಯಾನಿಸಿರ್ತಕ್ಕಂಥ ಒಂದು ಗ್ರಂಥವೇ ಈ ಒಂದು ಶ್ರೀಕೃಷ್ಣ ಸಂದೇಶ ಅಂತಕ್ಕಂಥದ್ದು. ಎರಡನೇದು ಯೋಗ ಪರಂಪರೆ ಅಂತಕ್ಕಂಥದ್ದು. ಈ ಯೋಗ ಪರಂಪರೆಯಲ್ಲಿ ಮಾನವ ಜನ್ಮ ಪರಂಪರೆ ಪ್ರಾರಂಭ ಹೇಗಾಗುತ್ತೆ ಅಂತಕ್ಕಂಥದ್ದನ್ನು ತಿಳಿಸಿದ್ದಾರೆ. ಅಂದರೆ ನಾವು ಒಂದು 100 ಜನ್ಮ ತಮಗುಣದಲ್ಲಿ ಹುಡ್ತೀವಿ ಅಂತ, ಒಂದು 100 ಜನ್ಮ ರಜಗುಣದಲ್ಲಿ ಹುಡ್ತೀವಿ ಅಂತ, ಆಮೇಲೆ ತದನಂತರದಲ್ಲಿ ಸಾತ್ವಿಕ ಗುಣಕ್ಕೆ ಬಂದಾಗ ಯೋಗ ಪರಂಪರೆ ಮಾನವ ಜನ್ಮ ಪರಂಪರೆಯಿಂದ ಯೋಗ ಪರಂಪರೆ ಪ್ರಾರಂಭ ಆಗುತ್ತೆ ಅಂತಕ್ಕಂಥದ್ದನ್ನು ಹೇಳ್ತಾರೆ. ಮತ್ತು ಈ ಯೋಗ ಪರಂಪರೆಯಲ್ಲಿ ಕಂಪ್ಲೀಟ್ ಆಗಿ ಇರ್ತಕ್ಕಂಥ 4 ಯೋಗಗಳನ್ನು ಪರಿಚಯಿಸ್ತಾರೆ. ಅಂದರೆ ಭಕ್ತಿ ಯೋಗ ಮತ್ತು ಕರ್ಮಯೋಗ, ಜ್ಞಾನ ಯೋಗ ಮತ್ತು ಧ್ಯಾನ ಯೋಗ ಅಂತಕ್ಕಂಥದ್ದು. ಪತ್ರಿಜಿ ಅವರು ಇಲ್ಲಿ ಭಕ್ತಿ ಯೋಗವನ್ನು ತೆಗೆದುಹಾಕಿದ್ದಾರೆ. ಅಂದರೆ ಯಾಕೆ ಅಂತ ಅಂದರೆ ಭಕ್ತಿ ಸ್ವಾಸ್ವರೂಪ ಅನುಸಂಧಾನಂ ಭಕ್ತಿ ರೀತ್ಯ ವಿಧೇಯತೆ ಅಂತಕ್ಕಂಥದ್ದು ಏನು ಉಪನಿಷತ್ತಿನ ಶ್ಲೋಕ ಏನಿದೆ, ಭಕ್ತಿ ಅಂತ ಅಂದರೆ ನನ್ನೊಂದಿಗೆ ನಾನು ಅನುಸಂಧಾನ ಆಗ್ತಕ್ಕಂಥದ್ದು. ಅದಕ್ಕೆ ನಾವು ನನ್ನೊಂದಿಗೆ ನಾನು ಅನುಸಂಧಾನ ಆಗಬೇಕಾದ್ರೆ ಇದು ಇಲ್ಲಿ ಯೋಗವಾಗಿ ಇರಬಾರದು. ಅದಕ್ಕೆ ನಾವು 3 ಯೋಗಗಳನ್ನು ಕಲ್ತ್ಕೊಳ್ಬೇಕು ಅಂತಕ್ಕಂಥದ್ದನ್ನು ಹೇಳಿ ಕರ್ಮಯೋಗ ಏನಿದೆ, ಜ್ಞಾನ ಯೋಗ ಏನಿದೆ ಮತ್ತು ಧ್ಯಾನ ಯೋಗ ಏನಿದೆ, ಈ 3ಗಳನ್ನು ಸಹ ಒಂದು ಹಂತವಾಗಿ ಒಂದು ವಿವರಣೆಯಾತ್ಮಕವಾಗಿ ದಿನನಿತ್ಯ ಜೀವನದಲ್ಲಿ ಯೋಗಿಗಳಾಗಿ ಹೇಗೆ ಬಳಸ್ಕೊಳ್ಬೇಕು ಅಂತಕ್ಕಂಥದ್ದನ್ನು ಸವಿವರವಾಗಿ ಇದನ್ನು ತಿಳಿಸಿದ್ದಾರೆ. ಇನ್ನು 3ನೇದು ಜೀಸಸ್ ಕ್ರಿಸ್ತ ಅಂತ ಹೇಳ್ಬಿಟ್ಟು, ಅಂದರೆ ಇದು ಪತ್ರಿಜಿಯವರ ಈ ಪುಸ್ತಕದಲ್ಲಿ 2 ಅಂಶಗಳನ್ನು ಮೊದಲನೇದಾಗಿ ಹೇಳ್ತಾರೆ. ಅಂದರೆ ದೇವರ ರಾಜ್ಯವನ್ನು ಪಡಿಬೇಕು, ಅದಕ್ಕೋಸ್ಕರ ನೀವು ಪ್ರಯತ್ನಿಸಿ ಅಂತಕ್ಕಂಥದ್ದನ್ನು ಹೇಳ್ತಾ, ಆ ದೇವರ ರಾಜ್ಯ ನಿಮ್ಮ ಒಳಗಿದೆ ಅಂತಕ್ಕಂಥದ್ದು ಯೇಸು ಕ್ರಿಸ್ತ ಹೇಳ್ತಾ ಇದ್ದಾನೆ ಅಂತಕ್ಕಂಥದ್ದು. ತದನಂತರದಲ್ಲಿ ನಾನು ದೇವರ ಪುತ್ರ ಮತ್ತು ಮಿಕ್ಕವರೆಲ್ಲರೂ ಸಹ ದೇವರ ಪುತ್ರರು ಅಂತಕ್ಕಂಥದ್ದನ್ನು ಹೇಳ್ತಾ ಇದ್ದಾರೆ. ನಂತರ ನಮ್ಮನ್ನು ಪ್ರೀತಿಸಬೇಕು ಮತ್ತು ನಮ್ಮ ಅಕ್ಕಪಕ್ಕದವರನ್ನು ಪ್ರೀತಿಸಬೇಕು ಅಂತಕ್ಕಂಥ ಈ ಒಂದು ದಿವ್ಯ ಸಂದೇಶಗಳನ್ನು ಇದರಲ್ಲಿ ಈ ಒಂದು ಪುಸ್ತಕದಲ್ಲಿ ಚಿತ್ರಿಸ್ತಾ ಪತ್ರಿಜಿ ಅವರು ಏನು ಹೇಳ್ತಾರೆ ಅಂತಂದರೆ, ಧ್ಯಾನವನ್ನು ಮಾಡ್ತಾ ನಮ್ಮ ಆತ್ಮವನ್ನು ಪ್ರೀತಿಸಿ ಮತ್ತು ಪಕ್ಕದವರನ್ನು ಪ್ರೀತಿಸಿ ನಾವು ಜೀಸಸ್ ಕ್ರಿಸ್ತರ ರೀತಿಯಲ್ಲಿ ನಾವು ದೇವರ ರಾಜ್ಯವನ್ನು ಮತ್ತು ನಮ್ಮ ಆತ್ಮವನ್ನು ತಿಳ್ಕೊಳ್ಬೇಕು ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ಇದರಲ್ಲಿ ವಿವರಣೆಯನ್ನು ಕೊಟ್ಟಿದ್ದಾರೆ. ಇನ್ನು ನೆಕ್ಸ್ಟ್ ಕೃತಿ ಭಜಗೋವಿಂದಂ ಅಂತಕ್ಕಂಥದ್ದು. ಇದು ಶಂಕರಾಚಾರ್ಯರು ವಿರಚಿತವಾಗಿರ್ತಕ್ಕಂಥ ಒಂದು ಕೃತಿ. ಇದರಲ್ಲಿ ಮುಖ್ಯವಾಗಿ ಬಹಳ ಅಂತರಾರ್ಥಗಳನ್ನು ತಿಳಿಸ್ತಕ್ಕಂಥ ಒಂದು ರೀತಿಯಲ್ಲಿ ಪತ್ರಿಜಿ ಅವರು ಈ ಭಜಗೋವಿಂದಮಲ್ಲಿ ವಿಶ್ಲೇಷಣೆಯನ್ನು ಮಾಡಿದ್ದಾರೆ. ಅದಕ್ಕೆ ಒಂದು ಉದಾಹರಣೆಯನ್ನು ಹೇಳೋದಾದರೆ, ಗೋವಿಂದಂ ಎಂದು ಹೇಳುವಾಗ ಚತುರ್ಭುಜದ ವಿಷ್ಣು ಅಂತಕ್ಕಂಥ ಒಂದು ಭ್ರಾಂತಿಯನ್ನು ನೀವು ಪಡಬಾರದು. ಗೋ ಅಂತಕ್ಕಂಥ ಒಂದು ಶಬ್ದಕ್ಕೆ ಅನೇಕ ಅರ್ಥಗಳಿದ್ದಾವೆ. ಅದರಲ್ಲಿ ಗೋವುಗಳು ಅಂದರೆ ಇಂದ್ರಿಯಗಳು ಅಂತಕ್ಕಂಥದ್ದು, ಮತ್ತು ಗೋವಿಂದ ಎಂದರೆ ಸರ್ವೇಂದ್ರಿಯ ಪ್ರವರ್ತಕನಾದ ಅಂತರ್ಯಾಮಿ ಸ್ವರೂಪನಾದ ಪರಮಾತ್ಮ ಅಂತಕ್ಕಂಥದ್ದನ್ನು ಹೇಳ್ತಾರೆ. ಇಲ್ಲಿ ಗೋವಿಂದ ಅಂತ ಅಂದರೆ ಯಾರು ಅಂತಂದರೆ ಸರ್ವೇಂದ್ರಿಯ ಪ್ರವರ್ತಕನಾದ ಅಂತರ್ಯಾಮಿ ಸ್ವರೂಪನಾದ ಪರಮಾತ್ಮನೇ ಅಂತಕ್ಕಂಥ ರೀತಿಯಲ್ಲಿ ಎಕ್ಸ್ಪ್ಲೇನನ್ನು ಮಾಡ್ತಾ ಈ ಥರ ಅಂತರಾರ್ಥಗಳನ್ನು ಈ ಒಂದು ಭಜಗೋವಿಂದಮಲ್ಲಿ ವಿವರಣೆಯನ್ನು ಕೊಟ್ಟಿದ್ದಾರೆ. ತದನಂತರದಲ್ಲಿ ಪತಂಜಲಿಯ ಧ್ಯಾನಶಾಸ್ತ್ರ ಅಂತಕ್ಕಂಥದ್ದು. ಈ ಒಂದು ಪತಂಜಲಿಯ ಧ್ಯಾನಶಾಸ್ತ್ರವನ್ನು ಧ್ಯಾನ ಶಾಸ್ತ್ರ ಅಂತ ಅಂದರೆ ಅದು ಥಿಯರಿ ಅಂತಕ್ಕಂಥದ್ದನ್ನು ಹೇಳಿದ್ದಾರೆ. ಮತ್ತು ಧ್ಯಾನ ಅಭ್ಯಾಸ ಅಂತಂದರೆ ಅದು ಪ್ರಾಕ್ಟಿಕಲ್ ಆಗಿ ನಾವು ಈಗ ನೀವೆಲ್ಲ ಧ್ಯಾನ ಅಭ್ಯಾಸವನ್ನು ಮಾಡ್ತಕ್ಕಂಥದ್ದನ್ನು ಹೇಳ್ತಾ ಅದರ ತದನಂತರದಲ್ಲಿ ಏನು ಹೇಳ್ತಾರೆ ಅಂತ ಅಂದರೆ ಕಂಪ್ಲೀಟಾಗಿ ಏನೀಗ ಧ್ಯಾನ ಅಂತಕ್ಕಂಥದ್ದು ಯಮದಿಂದ ಆರಂಭ ಆಗಬಾರ್ದು, ಯಮ ನಿಯಮದಿಂದ ಅಂತಕ್ಕಂಥದ್ದನ್ನು ಹೇಳ್ತಾರೆ. ಅಂದರೆ ಪತ್ರಿಜಿಯ ಒಂದು ಧ್ಯಾನಶಾಸ್ತ್ರದಲ್ಲಿ ಏನಿದೆ ಅಂದರೆ ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ ಅಂತಕ್ಕಂಥ 8 ಅಷ್ಟಾಂಗ ಮಾರ್ಗಗಳಿದೆ. ಅಂದರೆ ಇಲ್ಲಿ ಧ್ಯಾನ ಯೋಗ ಯಮ ನಿಯಮದಿಂದ ಪ್ರಾರಂಭ ಆಗಿದೆ. ಪತ್ರಿಜಿ ಹೇಳ್ತಕ್ಕಂಥ ಪಿರಮಿಡ್ ಪತಂಜಲಿಯ ಧ್ಯಾನಶಾಸ್ತ್ರದ ಪ್ರಕಾರ ಇವರು ಬೇರೆ ರೀತಿಯಲ್ಲಿ ಹೇಳ್ತಾರೆ. ಅಂದರೆ ಯಮ ನಿಯಮದಿಂದ ಪ್ರಾರಂಭ ಆಗಬಾರ್ದು ಧ್ಯಾನ ಯೋಗ. ಎಲ್ಲಿಂದ ಪ್ರಾರಂಭ ಆಗಬೇಕು? ಆಸನದಿಂದ ಪ್ರಾರಂಭ ಆಗಬೇಕು ಅಂತಕ್ಕಂಥದ್ದನ್ನು ಹೇಳ್ತಾರೆ. ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ, ಯಮ ನಿಯಮ ಅಂತಕ್ಕಂಥದ್ದು ಕೊನೆಯಲ್ಲಿ ಬರಬೇಕು ಅಂತಕ್ಕಂಥದ್ದನ್ನು ಹೇಳ್ತಾರೆ. ಯಾಕೆ ಅಂತ ಅಂದರೆ ಯಮ ಅಂತಕ್ಕಂಥದ್ದು
ಈ ಪ್ರಪಂಚದ ಭೌತಿಕ ಜಗತ್ತಿನಲ್ಲಿರ್ತಕ್ಕಂಥ ಒಂದು ಸತ್ಯದ ಮೇಲೆ ಒಂದು ಹಿಡಿತವನ್ನು ಸಾಧಿಸ್ತಕ್ಕಂಥದ್ದು. ಇನ್ನು ನಿಯಮ ಅಂತಂದರೆ ನಮ್ಮ ದಿನನಿತ್ಯ ಜೀವನದ ಮುಖ್ಯ ಕಾರ್ಯಗಳ ಮೇಲೆ ಹಿಡಿತವನ್ನು ಸಾಧಿಸ್ತಕ್ಕಂಥದ್ದು. ಇವೆರಡು ಬರ್ತಕ್ಕಂಥದ್ದು ಧ್ಯಾನದ ನಂತರ, ಧ್ಯಾನಕ್ಕಿಂತ ಮುಂಚೆ ಇವು ಎರಡು ಅಸಂಭವ. ಅದರಿಂದ ನಮ್ಮ ಪಿರಮಿಡ್ ಪತಾಂಜಲಿಯ ಧ್ಯಾನಶಾಸ್ತ್ರದಲ್ಲಿ ಆಸನದಿಂದ ಪ್ರಾರಂಭ ಆಗಿ ಯಮ ನಿಯಮ ಕೊನೆಯಲ್ಲಿರ್ತವೆ ಅಂತಕ್ಕಂಥದ್ದನ್ನು ಭಾಳ ಸವಿವರವಾಗಿ ಇದರಲ್ಲಿ ಎಕ್ಸ್ಪ್ಲನೇಷನನ್ನು ಕೊಟ್ಟಿದ್ದಾರೆ. ಅದನ್ನು ನೀವು ಓದ್ಬೋದು. ಇನ್ನು ತದನಂತರದಲ್ಲಿ ಇನ್ನು ಅದ್ಭುತವಾಗಿರ್ತಕ್ಕಂಥ ಇನ್ನೊಂದು ಪುಸ್ತಕ ಅಂತಂದರೆ ಧ್ಯಾನ ಸಮಾಜ ಮತ್ತು ಜ್ಞಾನ ಯುಗ ಅಂತಕ್ಕಂಥದ್ದು. ಅಂದರೆ ಈ ಪುಸ್ತಕದಲ್ಲಿ ಪತ್ರಿಜಿಯವರ ಒಂದು ಪಿರಮಿಡ್ ಫಿಲಾಸಫಿ ಏನಿದೆ ಮತ್ತು ಪತ್ರಿಜಿಯ ಪಿರಮಿಡ್ ಫಿಲಾಸಫಿಯ ಒಂದು ಮೂಲ ಸಿದ್ಧಾಂತಗಳೇನಿದೆ, ಅಂದರೆ ನಮ್ಮ ಪಿರಮಿಡ್ದ ಒಂದು ಸಿದ್ಧಾಂತ ಏನಿದೆ, ಆ ಸಿದ್ಧಾಂತದ 9 ಜ್ಞಾನ ರತ್ನಗಳನ್ನು ಇದರಲ್ಲಿ ವಿವರಣೆಯನ್ನು ಕೊಡ್ತಾರೆ. ಆ ಜ್ಞಾನ ರತ್ನಗಳು ಅಂತಂದರೆ ಪ್ರಪ್ರಥಮವಾಗಿರ್ತಕ್ಕಂಥದ್ದು ನಾನೇ ಎಲ್ಲ ಅಂತಕ್ಕಂಥದ್ದು, ಮತ್ತು ಜೀವನೇ ದೇವರು ಅಂತಕ್ಕಂಥದ್ದು, ಮತ್ತು ದೇಹವೇ ದೇವಾಲಯ ಅಂತಕ್ಕಂಥದ್ದು. ಇವು ಜ್ಞಾನದ ಸ್ಥಿತಿಯ ರೂಪುರೇಖೆಗಳು ಅಂತಕ್ಕಂಥದ್ದು. ಈ ಮೂರನ್ನು ನಾವು ಪಡಿಬೇಕು ಅನ್ನೋದಾದರೆ ಸಾಧನ ಪ್ರಕರಣವನ್ನು ಮಾಡಬೇಕು ಅಂತಕ್ಕಂಥದ್ದು. ಅಂದರೆ ಈಗಾಗಲೇ ಮೇಡಮ್ ಅವರು ಹೇಳದಂತೆ ಶ್ವಾಸವೇ ಗುರುವಾಗಿ ತಿಳ್ಕೊಳ್ಬೇಕು, ನಂತರ ಸಮಯವೇ ಸಾಧನೆ ಅಂತಕ್ಕಂಥ, ಶ್ವಾಸದ ಜೊತೆಗೆ ನೀವು ಇರಬೇಕಾಗತ್ತೆ, ಅದಕ್ಕೆ ಸಮಯವನ್ನು ಕೊಡಬೇಕು, ಅದನ್ನೇ ಸಮಯ ಸಾಧನೆ ಅಂತಕ್ಕಂಥದ್ದು. ನಂತರ ಆ ಕೂತ್ಕೊಳ್ಬೇಕಾದ್ರೆ ಧ್ಯಾನಕ್ಕೆ ಸಹನೆ ಇರಬೇಕಾಗತ್ತೆ, ಆ ಸಹನೆಯೇ ನಿಮ್ಮ ಧ್ಯಾನದ ಒಂದು ನಿಮ್ಮ ಪ್ರಗತಿಯನ್ನು ಕೊಡುತ್ತೆ ಅಂತಕ್ಕಂಥದ್ದು. ಆ ಪ್ರಗತಿಯಲ್ಲಿ ನಿಮಗೆ ಒಂದು ಅನುಭವ ಆಗುತ್ತೆ, ಆ ಅನುಭವವೇ ಜ್ಞಾನ ಅಂತಕ್ಕಂಥದ್ದನ್ನು ಹೇಳ್ತಾರೆ ಇಲ್ಲಿ. ಅಂದರೆ ಇವು 4 ಅಂಶಗಳು, ಶ್ವಾಸವೇ ಗುರು, ಸಮಯವೇ ಸಾಧನ, ಸಹನೆಯೇ ಪ್ರಗತಿ, ಅನುಭವವೇ ಜ್ಞಾನ ಅಂತಕ್ಕಂಥದ್ದು ಸಾಧನ ಪ್ರಕರಣದಲ್ಲಿ ಬರ್ತಕ್ಕಂಥ 4 ಅಂಶಗಳು. ಮತ್ತು ಕರ್ಮ ಪ್ರಕರಣದಲ್ಲಿ ದಾನವೇ ಧರ್ಮ ಮತ್ತು ಧರ್ಮವೇ ಪುಣ್ಯ ಅಂತಕ್ಕಂಥದ್ದು ಬರ್ತಕ್ಕಂಥ ಅಂಶವನ್ನು ನಾವು ನೋಡ್ಬೋದು. ಒಟ್ಟಾರೆ ನಾವು ಹೊಂದಿದ ಜ್ಞಾನ ಪ್ರಕಾಶವೇ ಈ ಒಂದು 9 ಜ್ಞಾನ ನವರತ್ನಗಳು. ಮತ್ತು ಈ ಪುಸ್ತಕದಲ್ಲಿ ಇದಲ್ಲದೇ 18 ಪಿರಮಿಡ್ ಸೂತ್ರಗಳೇನಿದೆ, ಒಂದೊಂದು ಸೂತ್ರವನ್ನು ವಿವರವಾಗಿ ಇದರಲ್ಲಿ ವಿವರಣೆಯನ್ನು ಕೊಡಲಾಗಿದೆ. ಇನ್ನು ತದನಂತರದಲ್ಲಿ ಧ್ಯಾನ ತರಂಗ ಅಂತಕ್ಕಂಥ ನೆಕ್ಸ್ಟ್ನೇ ಪುಸ್ತಕ. ಇದರಲ್ಲಿ ಪರಮ ಗುರುಗಳು ಏನಿದ್ದಾರೆ, ಪರಮ ಗುರುಗಳು ಜೀವನ ಶಾಸ್ತ್ರವನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಇರ್ತಕ್ಕಂಥ ಒಂದು ಪ್ರಮುಖ ಒಂದು ವಿಷಯವೇ ಧ್ಯಾನ ಅಂತಕ್ಕಂಥದ್ದನ್ನು ಹೇಳ್ತಾರೆ. ಮತ್ತು ದೈವತ್ವವನ್ನು ಪಡೆಯಲು ಮತ್ತು ಮನುಷ್ಯ ದೇವರಾಗೋದಕ್ಕೆ ಈ ಧ್ಯಾನ ಅಂತಕ್ಕಂಥದ್ದು ಬಹಳ ಮುಖ್ಯ ಅಂತಕ್ಕಂಥದ್ದು, ಮತ್ತು ಶ್ವಾಸವೇ ಅದಕ್ಕೆ ದಾರಿಯನ್ನು ತೋರಿಸುತ್ತೆ ಅಂತಕ್ಕಂಥದ್ದನ್ನು ಹೇಳ್ತಾರೆ. ಅಂದರೆ ಪ್ರತಿಯೊಬ್ಬ ಮನುಷ್ಯ ದೈವತ್ವವನ್ನು ಪಡಿಬೇಕಾದ್ರೆ ಅಥವಾ ಮಾನವ ದೈವನಾಗಿ ಪರಿವರ್ತನೆ ಆಗಬೇಕಾದ್ರೆ ಈ ನಮ್ಮ ಉಸಿರೇನಿದೆ ಅದು ನಮಗೆ ದಾರಿ ತೋರಿಸುತ್ತೆ ಅಂತಕ್ಕಂಥದ್ದು. ಅದಕ್ಕೇನೆ ಪತ್ರಿಜಿಯವರು ಶ್ವಾಸವೇ ಗುರು ಅಂತಕ್ಕಂಥದ್ದನ್ನು ನಮಗೆ ಹೇಳಿರ್ತಕ್ಕಂಥ ಎಲ್ಲ ಅಂಶಗಳನ್ನು ಇದರಲ್ಲಿ ಚಿತ್ರಿಸಲಾಗಿದೆ. ತದನಂತರದಲ್ಲಿ ಧ್ಯಾನದ ಬಗ್ಗೆ ಅನೇಕ ಸಂತರು ಕೊಟ್ಟಿರ್ತಕ್ಕಂಥ ಅಂಶಗಳನ್ನು ಸಹ ಇದರಲ್ಲಿ ವಿವರಣೆಯನ್ನು ಕೊಡಲಾಗಿದೆ. ಇನ್ನು ನೆಕ್ಸ್ಟು ವೀರಬ್ರಹ್ಮೇಂದ್ರ ಸ್ವಾಮೀಜಿಯವರ ಗುರುವಾಣಿ ಅಂತಕ್ಕಂಥದ್ದು. ಈ ಗುರುವಾಣಿಯಲ್ಲಿ ಈ ಕಾಳಿಕಾಂಬ ಸಪ್ತಸತಿ ಅಂತಕ್ಕಂಥ ವೀರಬ್ರಹ್ಮೇಂದ್ರ ಸ್ವಾಮಿಯವರ ಒಂದು ಕೃತಿಯ ಆಧಾರಿತವಾಗಿರ್ತಕ್ಕಂಥ ಒಂದು ಪುಸ್ತಕ. ಇದರಲ್ಲಿ ವೀರಬ್ರಹ್ಮೇಂದ್ರ ಸ್ವಾಮಿಯವರ 38 ಪದ್ಯಗಳನ್ನು ತೆಗೆದುಕೊಂಡಿದ್ದಾರೆ. ಮತ್ತು ಇದರಲ್ಲಿ ಯೋಗಿ ವೇಮನರವರ 20 ಪದ್ಯಗಳನ್ನು ಚಿತ್ರಿಸಲಾಗಿದೆ. ಅದರಲ್ಲಿ ವೀರಬ್ರಹ್ಮೇಂದ್ರ ಸ್ವಾಮಿಯವರ ಒಂದೇ ಒಂದು ಅಂಶವನ್ನು ಹೇಳ್ತಾರೆ, ಅಂದರೆ ದಿವ್ಯ ತೀರ್ಥ ನಿಮ್ಮ ದೇಹದಲ್ಲಿದೆ, ಆ ತೀರ್ಥ ಒಂದೇ ನೀವು ಕುಡಿಬೇಕು ಅಂತಕ್ಕಂಥದ್ದನ್ನು ಹೇಳ್ತಾರೆ. ಮತ್ತು ಎಲ್ಲ ತೀರ್ಥಯಾತ್ರೆಗಳಲ್ಲಿ ಇರ್ತಕ್ಕಂಥ ದೈವತ್ವ ಒಂದೇ, ಆತ್ಮತತ್ವ ಒಂದೇ, ಮೂಲಭೂತ ಪ್ರಜ್ಞೆ ಒಂದೇ ಅಂತಕ್ಕಂಥ ಈ ರೀತಿಯ ಅನೇಕ ಪದ್ಯಗಳನ್ನು ಪತ್ರಿಜಿಯವರು ಭಾಳ ಸರಳವಾಗಿ ವೀರಬ್ರಹ್ಮೇಂದ್ರ ಸ್ವಾಮಿಯವರ ಆ ಪದ್ಯಗಳನ್ನು ವಿವರಣೆಯನ್ನು ಕೊಟ್ಟಿದ್ದಾರೆ. ತದನಂತರದಲ್ಲಿ ವೇಮನರವರು ಏನು ಹೇಳ್ತಾರೆ ಅಂದರೆ, ಪರಿಶುದ್ಧ ಹೃದಯ ಎಲ್ಲಿರುತ್ತೋ ಅಲ್ಲೆಲ್ಲ ದೇವರು ಇರ್ತಾನೆ ಅಂತಕ್ಕಂಥ ಒಂದು ತತ್ವವನ್ನು ಒಂದು ಪದ್ಯದಲ್ಲಿ ವಿವರಣೆಯನ್ನು ಕೊಟ್ಟಿದ್ದಾರೆ. ಇಂತಹ ಪದ್ಯಗಳನ್ನು ಈ ಒಂದು ಪುಸ್ತಕದಲ್ಲಿ, ಅಂದರೆ ವೀರಬ್ರಹ್ಮೇಂದ್ರ ಸ್ವಾಮಿಯವರ ಗುರುವಾಣಿ ಅಂತಕ್ಕಂಥ ಪುಸ್ತಕದಲ್ಲಿ ವಿವರಣೆಯನ್ನು ಕೊಟ್ಟಿರ್ತಕ್ಕಂಥ ಒಂದು ಪುಸ್ತಕ ಇದಾಗಿದೆ. ಇನ್ನು ಸೇತು ವಿಜ್ಞಾನ ಅಂತಕ್ಕಂಥದ್ದು. ಸೇತು ವಿಜ್ಞಾನ ಅಂತ ಅಂದರೆ, ಈಗ ಏನೋ ಆಧುನಿಕ ಭೌತಶಾಸ್ತ್ರಜ್ಞದಲ್ಲಿ ಐನ್ಸ್ಟೀನು ಎಷ್ಟು ಪ್ರಸಿದ್ಧಿನೋ
ಅದೇ ರೀತಿಯಲ್ಲಿ ಆಧುನಿಕ ಆಧ್ಯಾತ್ಮಿಕ ಶಾಸ್ತ್ರಜ್ಞರಲ್ಲಿ ಸೇತು ಜೈನ್, ರಾಬರ್ಟ್ ಎಫಿಡಟ್ ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ಅಷ್ಟೇ ಕೆಲಸವನ್ನು ಮಾಡಿರ್ತಕ್ಕಂಥ ದಂಪತಿಗಳು. ಅವರು ಕೊಟ್ಟಿರ್ತಕ್ಕಂಥ ಒಂದು ಕೊಡುಗೆನೇ ಈ ಒಂದು ಸೇತು ವಿಜ್ಞಾನ ಅಂತಕ್ಕಂಥದ್ದು. ನಮ್ಮ ಪತ್ರಿಜಿಯವರು ಈ ಒಂದು ಪುಸ್ತಕದಲ್ಲಿ ನಿಮಗೆ ನೀವೇ ಸೃಷ್ಟಿಕರ್ತರು ಅಂತಕ್ಕಂಥದ್ದನ್ನು ಹೇಳ್ತಾರೆ. ಮತ್ತು ನಿಮ್ಮ ವಾಸ್ತವಕ್ಕೆ ನೀವೇ ಸೃಷ್ಟಿಕರ್ತರು ಅಂತಕ್ಕಂಥದ್ದನ್ನು ಹೇಳ್ತಾ, ನಿಮ್ಮ ಅಂತರ್ಶಕ್ತಿಯೇ ಎಲ್ಲಕ್ಕೂ ಮೂಲ ಅಂತಕ್ಕಂಥದ್ದನ್ನು ಹೇಳ್ತಾರೆ. ಇಲ್ಲಿ 2 ಅಂಶಗಳನ್ನು ಹೇಳ್ತಾರೆ. ನಮ್ಮಲ್ಲಿರ್ತಕ್ಕಂಥ ಒಂದು ಅಂತರ್ಶಕ್ತಿ ಏನಿದೆ, ಆ ಅಂತರ್ಶಕ್ತಿ ಒಂದು ಸಾಮರ್ಥ್ಯಗಳೇನಿದ್ದಾವೆ ಅಂದರೆ ಅನಂತವಾಗಿದ್ದಾವೆ ಅಂತಕ್ಕಂಥದ್ದು. ನೀವೇನು ಬೇಕಾದರೂ ಅದರಲ್ಲಿ ಪಡ್ಕೊಳ್ಳೋದಕ್ಕೆ ಅವಕಾಶ ಇದೆ ಅಂತಕ್ಕಂಥದ್ದು. ಅದು ಅನುಭವಕ್ಕೆ ಬರಬೇಕಾದ್ರೆ ಊಹಾಶಕ್ತಿ ತುಂಬ ಇಂಪಾರ್ಟೆಂಟ್ ಅಂತಕ್ಕಂಥದ್ದನ್ನು ಹೇಳ್ತಾರೆ. ಅಂದರೆ ಊಹಾಶಕ್ತಿ ಮತ್ತು ಅಂತರ್ಶಕ್ತಿಯನ್ನು ನಾವು ನಮಗೆ ಬೇಕಾದ ರೀತಿಯಲ್ಲಿ ನಾವು ಬಳಸ್ಕೊಳ್ಬೇಕು ಅಂದರೆ ನಮಗೆ ಊಹಾಶಕ್ತಿ ಬಹಳ ಮುಖ್ಯ ಅಂತಕ್ಕಂಥದ್ದನ್ನು ಈ ಪುಸ್ತಕದಲ್ಲಿ ಅದ್ಭುತವಾಗಿ ಒಂದು ವಿವರಣೆಯನ್ನು ಕೊಟ್ಟಿರ್ತಕ್ಕಂಥ ಒಂದು ಅಂಶವನ್ನು ನಾವು ಗಮನಿಸ್ಬೋದು. ಇನ್ನು ಭಕ್ತಿಯೇ ಮುಕ್ತಿ ಅಂತಕ್ಕಂಥದ್ದು ಇನ್ನು ನೆಕ್ಸ್ಟಿನ ಕೃತಿ. ಇದರಲ್ಲಿ ಈ ಪುಸ್ತಕದಲ್ಲಿ ಪತ್ರಿಜಿ ಅವರಿಗೆ ಅನೇಕ ಪ್ರಶ್ನೆಗಳನ್ನು ಕೇಳ್ತಾ ಆ ಪ್ರಶ್ನೆಗಳಲ್ಲಿ ಬರ್ತಕ್ಕಂಥ ಉತ್ತರಗಳನ್ನು ಇದರಲ್ಲಿ ಸಂಗ್ರಹಿಸಿ ಈ ಪುಸ್ತಕವನ್ನು ರಚಿಸಲಾಗಿದೆ. ಇದರಲ್ಲಿ ಈಗಾಗಲೇ ಹೇಳದಂತೆ ಭಕ್ತಿ ಅಂದರೆ ಶ್ವಾಸರೂಪ ಅನುಸಂಧಾನಂ, ಅಂದರೆ ನನ್ನೊಂದಿಗೆ ನಾನು ಅನುಸಂಧಾನ ಆಗ್ತಕ್ಕಂಥದ್ದು, ವಿಗ್ರಹರ ಆರಾಧನೆ ಅಲ್ಲ ಅಂತಕ್ಕಂಥದ್ದನ್ನು ಇದರಲ್ಲಿ ಹೇಳ್ತಾರೆ. ಅಂದರೆ ಎಲ್ಲಿ ಭಕ್ತಿ ಇರುತ್ತೋ ಅಲ್ಲಿ ಮುಕ್ತಿ ಇರುತ್ತೆ ಅಂತಕ್ಕಂಥದ್ದು, ಎಲ್ಲಿ ಭಕ್ತಿ ಇಲ್ವೋ ಅಲ್ಲಿ ಮುಕ್ತಿ ಇಲ್ಲ ಅಂತಕ್ಕಂಥದ್ದನ್ನು ಪತ್ರಿಜಿ ಅವರು ಹೇಳ್ತಾರೆ. ತದನಂತರದಲ್ಲಿ ಇದರಲ್ಲಿ ಒಂದು ಕರ್ಮದ ಬಗ್ಗೆ, ಮತ್ತು 3ನೇ ಕಣ್ಣಿನ ಬಗ್ಗೆ, ಕುಂಡಲಿನಿ ಶಕ್ತಿ ಬಗ್ಗೆ ಮತ್ತು ಧ್ಯಾನದ ಅನುಭವಗಳ ಬಗ್ಗೆ, ಹೀಗೆ ಅನೇಕ ಅಂಶಗಳನ್ನು ಇದರಲ್ಲಿ ಸೆರೆ ಹಿಡಿಯಲಾಗಿದೆ ಈ ಒಂದು ಭಕ್ತಿಯೇ ಮುಕ್ತಿ ಅಂತಕ್ಕಂಥ ಒಂದು ಗ್ರಂಥದಲ್ಲಿ. ಇನ್ನು ನೆಕ್ಸ್ಟ್ ಕರ್ಮ ಸಿದ್ಧಾಂತ ಅಂತ. ಈ ಕರ್ಮ ಸಿದ್ಧಾಂತದಲ್ಲಿ ನಮ್ಮ ಮಾತು ಏನಿದೆ, ಆಲೋಚನೆ ಏನಿದೆ ಮತ್ತು ನಮ್ಮ ಕೆಲಸ ಏನಿದೆ, ಈ ಕೆಲಸಗಳ ಮೇಲೆ ನಮ್ಮ ಕರ್ಮಗಳು ನಿರ್ಧಾರ ಆಗುತ್ತೆ ಅಂತಕ್ಕಂಥದ್ದು. ಅಂದರೆ ನಾವು ನಮ್ಮ ಮಾತು, ನಮ್ಮ ಆಲೋಚನೆ ಮತ್ತು ನಾವು ಮಾಡ್ತಕ್ಕಂಥ ಒಂದು ಕೆಲಸ ಪರರಿಗೆ ಉಪಕಾರ ಆಗ್ತಕ್ಕಂಥ ಒಂದು ರೀತಿಯಲ್ಲಿದ್ದರೆ ಅದು ಸತ್ಕರ್ಮ ಅಂತ. ಅಥವಾ ನಮ್ಮ ಮಾತು, ನಮ್ಮ ಆಲೋಚನೆ, ನಾವು ಮಾಡ್ತಕ್ಕಂಥ ಕೆಲಸ ಬೇರೆಯವರಿಗೆ ತೊಂದರೆ ಕೊಡ್ತಕ್ಕಂಥ ಇದ್ದರೆ ಅದು ಕೆಟ್ಟ ಕರ್ಮ ಅಂತಕ್ಕಂಥದ್ದ ಒಂದು ವಿವರಣೆಯನ್ನು ಇದರಲ್ಲಿ ಕೊಡಲಾಗಿದೆ. ಇದರ ಜೊತೆಯಲ್ಲಿ ಕರ್ಮಚಕ್ರ ಮತ್ತು ನಿತ್ಯ ಕರ್ಮ, ಸತ್ಕರ್ಮಗಳ ಬಗ್ಗೆ ಸವಿವರವಾಗಿ ಇದರಲ್ಲಿ ಚಿತ್ರಿಸಲಾಗಿದೆ. ಇನ್ನು ನೆಕ್ಸ್ಟು ಪುಸ್ತಕ, ಈಗಾಗಲೇ ಮೇಡಮ್ನವರು ಹೇಳದಂತೆ ಪತ್ರಿಜಿ ಅವರು ಮೊದಲಿಗೆ ಬರೆದಿರ್ತಕ್ಕಂಥ ಒಂದು ಪುಸ್ತಕ ಮಾಸ್ಟರ್ ಆಗಿರಿ ಅಂತಕ್ಕಂಥದ್ದು. ಅಂದರೆ ಮಾಸ್ಟರ್ ಆಗಿರಿ ಅಂತಕ್ಕಂಥ ಒಂದು ಈ ಪುಸ್ತಕ ಏನು ಹೇಳುತ್ತಪ್ಪ ಅಂತಂದರೆ 3 ಅಂಶಗಳನ್ನು ಇಲ್ಲಿ ನಾವು ನೋಡಬಹುದು. ಈ ಜಗತ್ತಲ್ಲಿ ಹುಟ್ಟಿರ್ತಕ್ಕಂಥ ಪ್ರತಿಯೊಬ್ಬ ಮನುಷ್ಯನೂ ಸಹ ಮಾಸ್ಟರ್ ಆಗಬೇಕು ಅಂತಕ್ಕಂಥದ್ದು ಪತ್ರಿಜಿಯ ಕನಸು. ಅಂದರೆ ಪತ್ರಿಜಿ ಎಷ್ಟು ವಿಶಾಲವಾಗಿರ್ತಕ್ಕಂಥ ಒಂದು ಹೃದಯವನ್ನು ಇದರಲ್ಲಿ ತೋರಿಸಿದ್ದಾರೆ ಅಂತಕ್ಕಂಥ ನಾವು ಅರ್ಥೈಸ್ಕೊಳ್ಬೇಕಾಗತ್ತೆ. ತದನಂತರದಲ್ಲಿ ಈ ಜಗತ್ತಿನಲ್ಲಿ ಹುಟ್ಟಿದ ಪ್ರತಿಯೊಬ್ಬ ಮಾನವನ ಜೀವನದ ಉದ್ದೇಶವೇ ಮಾಸ್ಟರ್ ಆಗಬೇಕು ಅಂತಕ್ಕಂಥದ್ದು. ಮತ್ತು ಈ ಭೂಮಿ ಮೇಲೆ ನಮಗೆ ಸಿಕ್ಕಿರ್ತಕ್ಕಂಥ ಈ ಒಂದು ಜೀವನ ಏನಿದೆ, ಈ ಜೀವನಕ್ಕೆ ನಮಗೆ ನಾವೇ ಮಾಸ್ಟರ್ ಆಗಬೇಕು ಅಂತಕ್ಕಂಥದ್ದು 2ನೇ ಅಂಶ. ಇನ್ನು ತದನಂತರದಲ್ಲಿ ನಮ್ಮ ಸ್ವಂತ ಬೃಹತ್ ಆಗಿರ್ತಕ್ಕಂಥ ಅಥವಾ ನಮ್ಮ ಸೃಷ್ಟಿಯ ವಾಸ್ತವತೆಯನ್ನು ತಿಳಿಸುವ ಮೂಲಕ ನಮಗೆ ನಾವೇ ಅತ್ಯುತ್ತಮ ಮಾಸ್ಟರ್ ಆಗಬೇಕು ಅಂತಕ್ಕಂಥದ್ದು 3 ಅಂಶಗಳನ್ನು ಈ ಪುಸ್ತಕದಲ್ಲಿ ಸೆರೆ ಹಿಡಿದಿದ್ದಾರೆ. ಅಂದರೆ ಪ್ರಪಂಚದಲ್ಲಿರ್ತಕ್ಕಂಥ ಎಲ್ಲ ಮಾನವರು ಸಹ ಜೀವನದ ಉದ್ದೇಶ ಏನಪ್ಪ ಅಂತ ಅಂದರೆ ಮಾಸ್ಟರ್ ಆಗಬೇಕು ಅಂತ ಪ್ರತಿಯೊಬ್ಬರೂ ಸಹ. 2ನೇದೇನು ಅಂತ ಅಂದರೆ ಕಂಪ್ಲೀಟ್ ಆಗಿ ಈ ಒಂದು ಭೂಮಿ ಮೇಲೆ ಇರ್ತಕ್ಕಂಥ ನಮ್ಮ ಜೀವನ ಏನಿದೆ, ಜೀವನಕ್ಕೆ ನಮಗೆ ನಾವೇ ಮಾಸ್ಟರ್ ಆಗಬೇಕು ಅಂತಕ್ಕಂಥದ್ದು. 3ನೇ ಅಂಶ ಏನು ಅಂತ ಅಂದರೆ ನಮ್ಮ ಸೃಷ್ಟಿಯ ಒಂದು ವಾಸ್ತವತೆಯನ್ನು ಸಂಶೋಧಿಸ್ತಕ್ಕಂಥ ಒಂದು ವಿಧಾನವನ್ನು ಹುಡುಕ್ತಾ ಹೋದಾಗ ತಮಗೆ ತಾವೇ ಮಾಸ್ಟರ್ ಆಗ್ತೀವಿ ಅಂತಕ್ಕಂಥ ಒಂದು ಅಂಶವನ್ನು ಈ ಪುಸ್ತಕದಲ್ಲಿ ಸೆರೆ ಹಿಡಿದು ನಮ್ಮನ್ನು ಎಲ್ಲರನ್ನೂ ಸಹ ಮಾಸ್ಟರ್ನಾಗಿ ಮಾಡಿದ್ದಾರೆ, ಶಿಷ್ಯರನ್ನಾಗಿ ಮಾಡಿಲ್ಲ. ಅದಕ್ಕೆ ಅದ್ಭುತವಾಗಿರ್ತಕ್ಕಂಥ ನಮ್ಮನ್ನೆಲ್ಲ ಮಾಸ್ಟರ್ನಾಗಿ ತಯಾರು ಮಾಡಿರ್ತಕ್ಕಂಥ ಪತ್ರಿಜಿಯವರಿಗೆ ಮತ್ತೊಮ್ಮೆ ಚಪ್ಪಾಳೆ ಹೊಡೆದು ವಂದನೆಗಳನ್ನು ಸಲ್ಲಿಸೋಣ. ಇನ್ನು ಶಾಶ್ವತ ವಿಜ್ಞಾನ ಜ್ಯೋತಿ ಅಂತಕ್ಕಂಥದ್ದು ಈಗಾಗಲೇ
ಮೇಡಮ್ನವರು ಹೇಳಿದ್ದಾರೆ. ಇದು ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ವಿದ್ಯಾರ್ಥಿಗಳಲ್ಲಿ ಈಗೇನು ಕೊರತೆ ಇರತಕ್ಕಂಥ ಒಂದು ಅಂಶ ಏಕಾಗ್ರತೆ ಏನಿದೆ, ನೆನಪಿನ ಶಕ್ತಿ ಏನಿದೆ, ಮತ್ತು ಉತ್ಸಾಹ ಏನಿದೆ, ಮತ್ತು ಶಕ್ತಿ ಬರಬೇಕಾದ್ರೆ ಈ ಪುಸ್ತಕವನ್ನು ಪ್ರತಿಯೊಂದು ವಿದ್ಯಾರ್ಥಿನೂ ಸಹ ಓದಬೇಕಾಗತ್ತೆ. ಶ್ವಾಸ ವಿಜ್ಞಾನ ಜ್ಯೋತಿ ಅಂತಕ್ಕಂಥದ್ದು ಈ ಪುಸ್ತಕವನ್ನು ವಿದ್ಯಾರ್ಥಿಗಳ ಕ್ರಾಂತಿ ಅಂತಲೂ ಸಹ ಕರೀತಾರೆ. ಈ ಒಂದು ಧ್ಯಾನದ ಜ್ಯೋತಿಯನ್ನು ಎಲ್ಲ ವಿದ್ಯಾರ್ಥಿಗಳಿಗೆ ತಲುಪಿದ್ದೇ ಆದರೆ ವಿದ್ಯಾರ್ಥಿಗಳಲ್ಲಿ ಒಂದು ಕ್ರಾಂತಿ ಉಂಟಾಗುತ್ತೆ ಅಂತಕ್ಕಂಥದ್ದು ಈ ಒಂದು ಪುಸ್ತಕದ ಒಂದು ಉದ್ದೇಶ. ಇದರ ಜೊತೆಗೆ ಪತ್ರಿಜಿ ಒಂದು ನವಯುಗದ ಶ್ರೇಷ್ಠ ಆಧ್ಯಾತ್ಮಿಕ ಗುರು ಅಂತಕ್ಕಂಥದ್ದನ್ನು ಅಲ್ಲಿ ಚಿತ್ರಣವನ್ನು ಈ ಒಂದು ಪುಸ್ತಕದಲ್ಲಿ ನೀಡಲಾಗಿದೆ. ಇನ್ನು ನೆಕ್ಸ್ಟ್ ಕೃತಿ ಆತ್ಮವಿಜ್ಞಾನ ಮತ್ತು ಮೃತ್ಯುವೇ ಇಲ್ಲ ಅಂತಕ್ಕಂಥದ್ದು. ಅಂದರೆ ಇದೇನು ಸಾವಿಲ್ಲ ಅಂತಕ್ಕಂಥದ್ದನ್ನು ಈ ಒಂದು ಪುಸ್ತಕದ ಹೆಡ್ಡಿಂಗೇ ಆ ಥರ ಇದೆ, ಆತ್ಮವಿಜ್ಞಾನ ಮತ್ತು ಮೃತ್ಯುವೇ ಇಲ್ಲ ಅಂತಕ್ಕಂಥದ್ದು. ಅಂದರೆ ಆತ್ಮವಿಜ್ಞಾನ ಅಂದರೆ ಆತ್ಮದ ವಿಶೇಷವಾಗಿರ್ತಕ್ಕಂಥ ಒಂದು ಜ್ಞಾನ ಅಂತ. ಜ್ಞಾನ ಅಂತ ಅಂದರೆ ನಾನು ಈ ಶರೀರವಲ್ಲ, ನಾನು ಆತ್ಮ ಅಂತಕ್ಕಂಥದ್ದನ್ನು ತಿಳಿದುಕೊಳ್ತಕ್ಕಂಥದ್ದು. ಈ ಪ್ರಪಂಚದಲ್ಲಿ ವಿವಿಧ ಮನುಷ್ಯರಿದ್ದಾರೆ, ವಿವಿಧ ರೀತಿಯಲ್ಲಿ ಇರ್ತಕ್ಕಂಥ ಒಂದು ಸ್ಥಿತಿಗಳಲ್ಲಿ ಎಲ್ಲ ಮನುಷ್ಯರು ಇರ್ತಾರೆ ಅಂತಕ್ಕಂಥದ್ದು. ಮತ್ತು ನಾವು ಶರೀರಕ್ಕೆ ಮಾತ್ರ ಸಾವಿದೆ, ನಮಗೆ ಆತ್ಮಕ್ಕೆ ಸಾವಿಲ್ಲ ಅಂತಕ್ಕಂಥದ್ದನ್ನು ಇಲ್ಲಿ ಒತ್ತಿ ಹೇಳ್ತಾರೆ. ಅದನ್ನು ನೀವು ಸೂಕ್ಷ್ಮವಾಗಿ ಗಮನಿಸಿದ್ರೆ ಪತ್ರಿಜಿ ಇನ್ನೂ ಬಿಡಿಸಿ ಹೇಳ್ತಾರೆ. ಅಂದರೆ ನೀವು ನಿಮ್ಮಲ್ಲಿ ಇರ್ತಕ್ಕಂಥ ಒಂದು ಶಕ್ತಿ ಏನಿದೆ, ಜ್ಞಾನ ಏನಿದೆ ಮತ್ತು ಚೈತನ್ಯ ಏನಿದೆ, ಇವು ಶರೀರ ನಶಿಸಿದಾಗ ಇವು ಮೂರು ಬೇರ್ಪಡ್ತವೆ ಅಂತಕ್ಕಂಥದ್ದನ್ನು ಹೇಳ್ತಾರೆ. ನಮ್ಮಲ್ಲಿರ್ತಕ್ಕಂಥ ಒಂದು ಶಕ್ತಿ ಮತ್ತು ನಮ್ಮಲ್ಲಿರ್ತಕ್ಕಂಥ ಒಂದು ಜ್ಞಾನ, ನಮ್ಮಲ್ಲಿರ್ತಕ್ಕಂಥ ಒಂದು ಚೈತನ್ಯ, ಅದು ಬೇರೆ, ಅದೇ ನೀವು, ಈ ಶರೀರ ಅಲ್ಲ ನೀವು ಅಂತಕ್ಕಂಥದ್ದನ್ನು ಈ ಪುಸ್ತಕದಲ್ಲಿ ತುಂಬ ಸೊಗಸಾಗಿ ವಿವರಣೆಯನ್ನು ಕೊಟ್ಟಿದ್ದಾರೆ. ಆದ್ದರಿಂದ ನಮಗೆ ನಾವೇ ಹೇಳ್ಕೊಳ್ಬೇಕು ಅಂದರೆ ನಮಗೆ ಮೃತ್ಯು ಇಲ್ಲ ಅಂತಕ್ಕಂಥದ್ದು. ನಾವೆಲ್ಲ ಒಂದು ಶಕ್ತಿ, ಒಂದು ಜ್ಞಾನ, ಒಂದು ಚೈತನ್ಯ ಸ್ವರೂಪರು ಅಂತಕ್ಕಂಥದ್ದು ಈ ಪುಸ್ತಕದಲ್ಲಿ ವಿವರಣೆಯನ್ನು ಕೊಟ್ಟಿದ್ದಾರೆ. ನೀವು ಸಹ ಧ್ಯಾನ ಜ್ಞಾನ ಪ್ರಚಾರ ಮಾಡಬೇಕೆಂದರೆ ಲಕ್ಷಾಂತರ ಜನಕ್ಕೆ ಪ್ರತಿಕ್ಷಣ ಸತ್ಯ ದರ್ಶನವನ್ನು ನೀಡುತ್ತಿರುವ PMC ಕನ್ನಡ ಚಾನೆಲ್ಗೆ ದೇಣಿಗೆ ನೀಡಿ ಸಹಾಯ ಮಾಡಿ. ಕನ್ನಡ ಪಿರಮಿಡ್ ಮೆಡಿಟೇಷನ್ ಚಾನೆಲ್ ಫೌಂಡೇಶನ್. ಇನ್ನು ನೆಕ್ಸ್ಟು ಮುಕ್ತಿ ಮಾರ್ಗ ಅಂತಕ್ಕಂಥದ್ದು. ಅಂದರೆ ಈ ಮುಕ್ತಿ ಮಾರ್ಗವೇ ಸಾಧನೆ ಅಂತಕ್ಕಂಥದ್ದು. ಈ ಸಾಧನೆಯೇ ಧ್ಯಾನ ಅಂತಕ್ಕಂಥದ್ದು. ಸ್ವಾಧ್ಯಾಯ, ಸಜ್ಜನ ಸಾಂಗಿತ್ಯ ಮಾಡ್ತಕ್ಕಂಥದ್ದೇನಿದೆ ಎಂಬ ವಿಷಯದೊಂದಿಗೆ ನಮ್ಮ ಜೀವನದಲ್ಲಿ ಅತಿಯಾದ ಮೋಹ ಏನಿದೆ ಅಥವಾ ಲೋಭ ಏನಿದೆ, ಮದ ಏನಿದೆ, ಮಾತ್ಸರ್ಯಗಳೇನಿದ್ದಾವೆ ಇವನ್ನೆಲ್ಲ ಲಯ ಮಾಡಿಕೊಂಡು, ಮತ್ತು ತಮಗುಣ, ರಜಗುಣ, ಸಾತ್ವಿಕ ಗುಣಗಳನ್ನು ಸಹ ಲಯ ಮಾಡಿಕೊಂಡು ನಮ್ಮ ಎಲ್ಲ ದುಃಖಗಳಿಂದ ಮುಕ್ತರಾದರೆ ನಮಗೆ ಮುಕ್ತಿ ಅಂತಕ್ಕಂಥ, ಮುಕ್ತಿಗೆ ಅದು ದಾರಿ ಅಂತಕ್ಕಂಥದ್ದು. ಇಡೀ ಪ್ರಪಂಚದ ಜನರೆಲ್ಲರೂ ಸಹ ಮುಕ್ತಿ ಪಡಿಬೇಕು ಅಂತಕ್ಕಂಥದ್ದು, ಎಲ್ಲರಿಗೂ ಮುಕ್ತಿ ಮಾರ್ಗ ತಿಳಿಸ್ಬೇಕು ಅಂತಕ್ಕಂಥ ಒಂದು ದೃಷ್ಟಿಯನ್ನು ಇಟ್ಕೊಂಡಿರ್ತಕ್ಕಂಥದ್ದನ್ನು ನಾವು ಮಹಾಪರಿಮುಕ್ತಿ ಅಂತ ಕರಿತೀವಿ. ಮುಕ್ತಿ ಅಂತಂದರೆ ನಮ್ಮಲ್ಲಿ ಇರ್ತಕ್ಕಂಥ ಎಲ್ಲ ದುಃಖಗಳಿಂದ ನಾನು ಬಿಡುಗಡೆ ಹೊಂದಿದ್ರೆ ಅದು ಮುಕ್ತಿ ಅಂತ. ಮತ್ತು ನಮ್ಮ ಸುತ್ತಮುತ್ತ ಇರ್ತಕ್ಕಂಥವ್ರ ಎಲ್ಲರ ದುಃಖಗಳನ್ನು ನಾವು ಹೋಗಲಾಡಿಸಿದ್ರೆ ಅದು ಪರಿಮುಕ್ತಿ ಅಂತ. ಇಡೀ ಪ್ರಪಂಚದ ಜನರ ಎಲ್ಲ ದುಃಖಗಳನ್ನು ಹೋಗಲಾಡಿಸಿದ್ರೆ ಅದು ಪರಿಮುಕ್ತಿ ಅಂತಕ್ಕಂಥದ್ದನ್ನು ಇದರಲ್ಲಿ ವಿವರಣೆಯನ್ನು ಕೊಟ್ಟಿದ್ದಾರೆ ಮುಕ್ತಿ ಮಾರ್ಗ ಅಂತಕ್ಕಂಥ ಒಂದು ಗ್ರಂಥದಲ್ಲಿ. ಇನ್ನು ನೆಕ್ಸ್ಟು ಮಾಧವ ಸೇವೆಯೇ ಮಾನವನ ಸೇವೆ ಅಂತಕ್ಕಂಥದ್ದು. ಇನ್ನು ಪಿರಮಿಡ್ ಮಾಸ್ಟರ್ಗಳೆಲ್ಲರೂ ಸೇವಾ ಚಕ್ರವರ್ತಿಗಳು ಅಂತ ಹೇಳ್ತಾರೆ. ಅಂದರೆ ಧ್ಯಾನ ಕಲಿತು ಬೇರೆ ಅವರಿಗೆ ಧ್ಯಾನ ಹೇಳ್ಕೊಡೋದರಿಂದ ಸೇವೆ ಮೊದಲಿನ ದಿನದಿಂದನೇ ಇಲ್ಲಿ ಪ್ರಾರಂಭ ಆಗುತ್ತೆ ಅಂತಕ್ಕಂಥದ್ದನ್ನು ಹೇಳ್ತಾರೆ. ನಂತರ ಇದರಲ್ಲಿ ಧರ್ಮ ಬೇರೆ, ಸೇವೆ ಬೇರೆ ಮತ್ತು ಕರ್ತವ್ಯ ಬೇರೆ, ಇವನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಈಗ ನಮ್ಮ ತಂದೆ ತಾಯಿಗಳಿಗೆ ನಾವೇನು ಸೇವೆ ಮಾಡ್ತೀವಿ ಅದು ಸೇವೆ ಅಂತ ಅಲ್ಲ ಅಂತ ಪತ್ರಿಜಿ ಅವರು ಇಲ್ಲಿ ವಿವರಣೆಯನ್ನು ಕೊಡ್ತಾರೆ. ಅದು ನಮ್ಮ ಧರ್ಮ ಮತ್ತು ನಮ್ಮ ಕರ್ತವ್ಯ ಅಂತ ಹೇಳ್ತಾರೆ. ಯಾಕೆಂದರೆ ತಂದೆ ತಾಯಿಗಳಿಂದ ನಾವು ಬೇಕಾದಷ್ಟನ್ನು ಪಡ್ಕೊಂಡಿದ್ದೀವಿ, ಅದಕ್ಕೋಸ್ಕರ ನಾವು ಅವರಿಗೆ ಮಾಡ್ತಕ್ಕಂಥ ಒಂದು ಪಾಲನೆ ಏನಿದೆ, ಸೇವೆ ಏನಿದೆ, ಅದು ಸೇವೆ ಅಲ್ಲ ಅಂತ ಹೇಳ್ತಾರೆ. ಅದು ಧರ್ಮ ಮತ್ತು ಕರ್ತವ್ಯ ಅಂತ. ಅದೇ ರೀತಿಯಲ್ಲಿ ಗುರುವಿಗೆ ನಾವು ಮಾಡ್ತಕ್ಕಂಥ ಒಂದು ಸೇವೆಯೂ ಸಹ ಅದು ಧರ್ಮ ಮತ್ತು ಕರ್ತವ್ಯ ಅಂತ ಹೇಳ್ತಾರೆ. ಮತ್ತು ಅತಿಥಿಗಳಿಗೆ ಮಾಡ್ತಕ್ಕಂಥದ್ದು ಏನಿದೆ ಅದನ್ನು ಮಾತ್ರ ಸೇವೆ ಅಂತ ಇಲ್ಲಿ ಪತ್ರಿಜಿ ಅವರು ಕರೆದಿದ್ದಾರೆ. ಉದಾಹರಣೆಗೆ ಇಲ್ಲಿ ಬಂದಿರತಕ್ಕಂಥ ಎಲ್ಲ ದಾನಿಗಳಿಗೆ ಅವ್ರು ಯಾರು ಅಂತ ನಿಮಗೆ ಗೊತ್ತಿಲ್ಲ, ನೀವೇನಾದ್ರೂ ಈ ಒಂದು ಬುದ್ಧ ಪೌರ್ಣಮಿ ನಿಮಗೆ ಅನ್ನದಾನಕ್ಕೆ ಅವಕಾಶ ಮಾಡಿಕೊಟ್ಟಿದೆ, ಅನ್ನದಾನಕ್ಕೆ ನೀವು ಕೊಟ್ಟಾಗ ಅದು ಸೇವೆ ಆಗುತ್ತೆ ಅಂತ. ಅಂದರೆ ಅತಿಥಿಗಳಿಗೆ ಸೇವೆ ಮಾಡ್ತಕ್ಕಂಥದ್ದು ಇಲ್ಲಿ ಸೇವೆ ಅಂತ, ತಂದೆ ತಾಯಿಗಳಿಗೆ ಮತ್ತು ಗುರುಗಳಿಗೆ ಸೇವೆ ಮಾಡ್ತಕ್ಕಂಥದ್ದು ಧರ್ಮ ಮತ್ತು ಕರ್ತವ್ಯ ಅಂತಕ್ಕಂಥ ರೀತಿಯಲ್ಲಿ ವಿವರವಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಮತ್ತೊಮ್ಮೆ ನಿಮ್ಮಲ್ಲಿ ಕೇಳ್ಕೊಳ್ಳೋದೇನೆಂದರೆ ಇಲ್ಲಿ ದಾನಿಗಳಿಗೆ ಅನೇಕ ಒಂದು ಅವಕಾಶ, ಸೇವೆಗೆ ಅವಕಾಶ ಸಿಕ್ಕೋದು ಕಷ್ಟ. ಈ ಒಂದು ಬುದ್ಧ ಪೌರ್ಣಿಮೆಯಲ್ಲಿ ಅನ್ನದಾನ ಮಾಡ್ತಕ್ಕಂಥ ಒಂದು ಸೇವೆಗೆ ಎಲ್ಲರಿಗೂ ಸಿಕ್ಕಿದೆ. ಅದರಿಂದ ಎಲ್ಲರೂ
ನಿಮಗೆ ಸಾಧ್ಯವಾದಷ್ಟು ಸೇವೆಯನ್ನು ಮಾಡಿ ಈ ಒಂದು ಗ್ರಂಥ ಏನಿದೆ ಆ ಸೇವೆಯನ್ನು ನೀವು ಮಾಧವ ಸೇವೆಯೇ ಮಾನವ ಸೇವೆ ಅಂತಕ್ಕಂಥದ್ದನ್ನು ನೀವು ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು ಅಂತಕ್ಕಂಥದ್ದನ್ನು ಈ ಒಂದು ಗ್ರಂಥ ಹೇಳುತ್ತೆ. ಅದಕ್ಕೋಸ್ಕರ ನೀವೆಲ್ಲರೂ ಸೇವೆಯನ್ನು ಮಾಡಿ ಅಂತಕ್ಕಂಥದ್ದನ್ನು ಹೇಳ್ತಾ, ಮನುಷ್ಯರಿಗೆ ನಾವು ಸೇವೆ ಮಾಡೋದರಿಂದ ಅದು ಮಾಧವನಿಗೆ ಮುಟ್ಟುತ್ತೆ ಅಂತಕ್ಕಂಥದ್ದು. ಯಾಕೆ ಅಂತಂದರೆ ಇಲ್ಲಿರ್ತಕ್ಕಂಥವರು ಎಲ್ಲರೂ ಸಹ ದೈವ ಸ್ವರೂಪರು. ಇಲ್ಲಿರ್ತಕ್ಕಂಥವರು ಎಲ್ಲರನ್ನೂ ಸಹ ನಾವು ಮಾಧವರನ್ನಾಗಿ ನೋಡಿ, ಆಗ ಆ ಒಂದು ಮಾಧವರಿಗೆ ನಾನು ಒಂದು ಅನ್ನದಾನವನ್ನು ಮಾಡಿದ್ರೆ ಇವರೆಲ್ಲರಿಗೂ ಸೇರುತ್ತೆ ಅಂತಕ್ಕಂಥ ಒಂದು ಸೇವೆಯನ್ನು ನಾವು ಮಾಡೋದೇ ಇದೆಯಲ್ಲ, ಅದೇ ಮಾನವ ಸೇವೆಯೇ ಮಾಧವ ಸೇವೆ ಎಂಬುದಕ್ಕೆ ಒಂದು ಪ್ರತೀಕ ಅಂತಕ್ಕಂಥದ್ದನ್ನು ಬಹಳ ಸೊಗಸಾಗಿ ಇದರಲ್ಲಿ ವಿವರಣೆಯನ್ನು ಕೊಟ್ಟಿದ್ದಾರೆ. ಅದನ್ನು ನೀವು ಓದ್ಕೊಳ್ಬೋದು. ಇನ್ನು ನೆಕ್ಸ್ಟು ಶ್ರೀಕೃಷ್ಣ ಅಮೃತ ಮತ್ತು ಶ್ರೀಮದ್ ಭಗವದ್ಗೀತೆಯ ಒಂದು ವಿಜ್ಞಾನ ಸಾರ ಅಂತಕ್ಕಂಥದ್ದು. ಈ ಒಂದು ವೇದವ್ಯಾಸರ ವಿರಚಿತವಾಗಿರ್ತಕ್ಕಂಥ ಒಂದು ಭಗವದ್ಗೀತೆ ಏನಿದೆ, ಅದಕ್ಕೆ ಒಂದು ಭಾಷ್ಯದ ರೂಪದಲ್ಲಿ ಈ ಒಂದು ಕೆಲವೊಂದು ಮುಖ್ಯವಾಗಿರ್ತಕ್ಕಂಥ ಒಂದು ಶ್ಲೋಕಗಳನ್ನು ತೆಗೆದುಕೊಂಡು ಅದಕ್ಕೆ ಪಿರಮಿಡ್ ಭಾಷ್ಯವನ್ನು ಪತ್ರಿಜಿ ಅವರು ಬರೆದಿದ್ದಾರೆ. ಇದರಲ್ಲಿ ಭಾಷೆ ಅಂತಂದರೆ ಅರ್ಥ ಮತ್ತು ವ್ಯಾಖ್ಯವನ್ನು ವ್ಯಾಖ್ಯಾನಿಸ್ತಕ್ಕಂಥದ್ದು ಪ್ರತಿಯೊಂದು ವಿವರಣೆಗೂ ಸಹ. ಭಗವದ್ಗೀತೆಯನ್ನು ಉಪನಿಷತ್ತಿನಲ್ಲಿ ಬ್ರಹ್ಮವಿದ್ಯೆ ಮತ್ತು ಯೋಗಶಾಸ್ತ್ರ ಅಂತಕ್ಕಂಥದ್ದನ್ನು ಎರಡನ್ನು ಹೇಳಲಾಗಿದೆ. ಬ್ರಹ್ಮನನ್ನು ಹೊಂದತಕ್ಕಂಥದ್ದು ನಾವುಗಳೇ ಬ್ರಹ್ಮರಾಗಿ ಪರಿವರ್ತನೆ ಮಾಡುವ ವಿದ್ಯೆಯನ್ನು ಬ್ರಹ್ಮವಿದ್ಯೆ ಅಂತ, ಮತ್ತು ಮನಸ್ಸಿನ ಅಲೆಗಳನ್ನು ನಿಯಂತ್ರಿಸ್ತಕ್ಕಂಥದ್ದು ಯೋಗಶಾಸ್ತ್ರ ಅಂತಕ್ಕಂಥದ್ದು. ಈ ಧ್ಯಾನ ಯೋಗದ ಮೂಲಕ ಭಗವದ್ಗೀತೆ ಅಂತಂದರೆ ಏನಪ್ಪ ಅಂತ ಅಂದರೆ ಯೋಗಶಾಸ್ತ್ರ ಮತ್ತು ಬ್ರಹ್ಮವಿದ್ಯೆಶಾಸ್ತ್ರ ಅಂತಕ್ಕಂಥದ್ದು. ಮತ್ತು ಧ್ಯಾನ ಯೋಗದ ಮೂಲಕ ಬ್ರಹ್ಮನನ್ನು ಪಡಿತಕ್ಕಂಥದ್ದೇ, ಅದನ್ನು ತಿಳಿಸ್ತಕ್ಕಂಥದ್ದೇ ಈ ಒಂದು ಭಗವದ್ಗೀತೆಯ ಒಂದು ಉಪನಿಷತ್ತು ಅಂತಕ್ಕಂಥದ್ದು. ಇನ್ನು ಇದರಲ್ಲಿ ಮುಖ್ಯವಾಗಿ ಸಾಧನೆಗಳು, ಧ್ಯಾನ ಸಾಧನೆ, ಯೋಗ ಸಾಧನೆಗೆ ತ್ವರಿತವಾಗಿ ಕೊಟ್ಟಿದ್ದಾರೆ. ಇನ್ನು ತುಳಸಿ ವನ ಅಂತಕ್ಕಂಥದ್ದು, ತುಳಸಿ ವನದಲ್ಲಿ ಆಂಟಿಬಯೋಟಿಕ್ ಇದ್ದಂತೆ, ಅಂದರೆ ಈಗ ವಿಜ್ಞಾನದಲ್ಲಿ ಅದು ಸತ್ಯವಾಗಿ ಕಾಣಿಸ್ತಾ ಇದೆ. ಇನ್ನು ಇಲ್ಲೇನು ಹೇಳ್ತಾರೆ ಅಂದರೆ ಮಾನವನ ಆಧ್ಯಾತ್ಮಿಕ ಅಜ್ಞಾನದ ಭವರೋಗಕ್ಕೆ ತುಳಸಿ ಗಿಡದಂತೆ ಆಂಟಿಬಯೋಟಿಕ್ ಆಗಿರ್ತಕ್ಕಂಥ ಆಧ್ಯಾತ್ಮಿಕ ವಿಷಯಗಳ ಒಂದು ಸಾರಾಂಶದ ಒಂದು ಭವ್ಯ ಔಷಧವನ್ನು ಈ ಒಂದು ಗಿಡದ ಪಾದಿಯಲ್ಲಿ ತುಳಸಿ ವನದಲ್ಲಿ ಕೊಟ್ಟಿದ್ದಾರೆ ಈ ಪುಸ್ತಕದಲ್ಲಿ. ಇನ್ನು ನಂತರ ಧ್ಯಾನ ವಿಜ್ಞಾನ ಅಂತಕ್ಕಂಥದ್ದು, ಈ ಪುಸ್ತಕದಲ್ಲಿ ಅನೇಕ ವಿಷಯಗಳನ್ನು, ಮಾನವನ ಜೀವನ ಉದ್ದೇಶವೇ ಇದು ಧ್ಯಾನವನ್ನು ಮಾಡುವುದರ ಮೂಲಕ, ಧ್ಯಾನವನ್ನು ಕಲಿಸುವುದರ ಮೂಲಕ ನಮ್ಮ ಜೀವನ ಸಾಗಬೇಕು ಅಂತಕ್ಕಂಥದ್ದನ್ನು ಹೇಳ್ತಾ, ಮತ್ತು ಪ್ರಾಪಂಚಿಕ ಜೀವನ ಮತ್ತು ಆಧ್ಯಾತ್ಮಿಕ ಜೀವನವನ್ನು ಆನಂದವಾಗಿ ಕಳಿಬೇಕು ಅಂತಕ್ಕಂಥದ್ದನ್ನು ಆ ಒಂದು ಕೃತಿಯಲ್ಲಿ ಹೇಳಿದೆ. ಇನ್ನು ಪತ್ರಿಜೆ ಲಾಕ್ಡೌನ್ ಸಂದೇಶಗಳು, ಇದರಲ್ಲಿ ಭಕ್ತಿ, ರಕ್ತಿ, ಯುಕ್ತಿ, ಶಕ್ತಿ, ಮುಕ್ತಿ ಅಂತಕ್ಕಂಥ 5 ಅಂಗಗಳನ್ನು ಹೇಳಿದೆ. ಇದನ್ನು ಯುಗಾದಿಯ ಪಂಚಾಂಗ ಅಂತಲೂ ಕರಿತೀವಿ. ಅಂದರೆ ಭುಕ್ತಿ ಅಂತಂದರೆ ಆಹಾರವನ್ನು ನೀವು ಆಸ್ವಾದಿಸುತ್ತಾ ಸೇವಿಸಬೇಕು ಅಂತಕ್ಕಂಥದ್ದು. ಮತ್ತು ರಕ್ತಿ ಅಂದರೆ ಮನಸ್ಸನ್ನು ರಂಜಿಸ್ತಕ್ಕಂಥದ್ದು. ಯುಕ್ತಿ ಅಂದರೆ ನಾವು ಬುದ್ಧಿಯನ್ನು ಬೆಳೆಸ್ಕೊಳ್ತಕ್ಕಂಥದ್ದು, ಅರಿತಗೊಳಿಸ್ತಕ್ಕಂಥದ್ದು. ಶಕ್ತಿ ಅಂದರೆ ಧ್ಯಾನದಿಂದ ಶಕ್ತಿಯನ್ನು ಪಡ್ಕೊಳ್ತಕ್ಕಂಥದ್ದು. ಮತ್ತು ಜೀವನದಿಂದ, ಇವೆಲ್ಲದ ಒಂದು ಸಹಜೀವನದಿಂದ ಮುಕ್ತಿಯನ್ನು ಪಡ್ಕೊಳ್ತಕ್ಕಂಥದ್ದು ಅಂತಕ್ಕಂಥದ್ದು. ಇನ್ನು ಪತ್ರಿಜೆಯ ಉತ್ತರಗಳು ಅಂತಕ್ಕಂಥದ್ದು, ಮತ್ತು ಧ್ಯಾನ ಮತ್ತು ಪಿರಮಿಡ್ಡಿನ ಶಕ್ತಿ ಅಂತಕ್ಕಂಥದ್ದು, ಮತ್ತು ಕೊನೆಗೆ ಪಿರಮಿಡ್ ಪ್ರಸ್ತೋತ್ತರಾಯಣ ಅಂತಕ್ಕಂಥ 3 ಪುಸ್ತಕಗಳೇನಿದ್ದಾವೆ. ಇದಕ್ಕೆ ಸಂಬಂಧಪಟ್ಟಂತೆ ಹೇಳೋದಾದರೆ ಪತ್ರಿಜಿಯ ಒಂದು ಪ್ರಶ್ನೆಗಳೇನಿದ್ದಾವೆ ಅದಕ್ಕೆ ಉತ್ತರವನ್ನು ಕೊಡ್ತಕ್ಕಂಥ ಒಂದು ನಿಟ್ಟಿನಲ್ಲಿ ಈ 3 ಪುಸ್ತಕಗಳು ಹೋಗಿದ್ದಾವೆ. ಅದರಲ್ಲಿ ಈಗ ಧ್ಯಾನ ಮತ್ತು ಪಿರಮಿಡ್ ಶಕ್ತಿ ಅಂದರೆ ಈಗಾಗಲೇ ಅನೇಕ ಜನ ಹೇಳಿದ್ದಾರೆ. ಅಂದರೆ ಈ ಒಂದು ಪಿರಮಿಡಲ್ಲಿ ಮಾಡಿದ್ರೆ 3 ಪಟ್ಟು ಧ್ಯಾನದ ಒಂದು ಹೆಚ್ಚಾಗುತ್ತೆ ಅಂತಕ್ಕಂಥದ್ದು. ಮತ್ತು ಪ್ರಶ್ನೆಗಳನ್ನು ಕೇಳೋದ್ರಲ್ಲಿ ಉಪವಾಸ 3 ಮಾತಿನಲ್ಲಿ, ಮತ್ತು ಹೊಟ್ಟೆಗೆ ಮತ್ತು ಭಾವನೆಯಲ್ಲಿ, ಚಿಂತನೆಯಲ್ಲಿ ಉಪವಾಸ ಇರಬೇಕು ಅಂತಕ್ಕಂಥದ್ದನ್ನು ಹೇಳಿದ್ದಾರೆ. ತದನಂತರದಲ್ಲಿ ಈ ಒಂದು ಪಿರಮಿಡ್ಡು ಎಲ್ಲ ಮತಸ್ಥರಿಗೂ ಇರ್ತಕ್ಕಂಥ ಒಂದು ಎಂಟ್ರೆನ್ಸು, ಇದು ಜಾತ್ಯತೀತವಾಗಿರ್ತಕ್ಕಂಥ ಒಂದು ಸಂಕೇತ ಅಂತಕ್ಕಂಥದ್ದು, ಒಂದು ಶಕ್ತಿಯ ಸಂಕೇತ ಅಂತಕ್ಕಂಥದ್ದು, ಒಂದು ಸ್ಥಿರತೆಯ ಸಂಕೇತ ಅಂತಕ್ಕಂಥದ್ದನ್ನು ಹೇಳಿದ್ದಾರೆ. ಎಲ್ಲ ಧರ್ಮದವರು ಈ ಒಂದು ಪಿರಮಿಡ್ಗೆ ಬರ್ಬೋದು ಅಂತಕ್ಕಂಥ ಒಂದು ಉತ್ತರಗಳನ್ನು ಕೊಟ್ಟಿದ್ದಾರೆ. ಈ ಒಂದು 48 ಪುಸ್ತಕಗಳ ಒಂದು ಪರಿಚಯವನ್ನು ಮಾಡಿಕೊಡೋದಕ್ಕೆ ಇಲ್ಲಿವರೆಗೂ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಈ ಒಂದು ಪಿರಮಿಡ್ ವ್ಯಾಲಿಯ ಒಂದು ಈ ಒಂದು ಬುದ್ಧ ಪೂರ್ಣಿಮೆಯ ಒಂದು ಸಂಭ್ರಮ ಆಚರಣೆಯ ಎಲ್ಲ ಆರ್ಗನೈಸರ್ಸ್ಗೂ ವಂದಿಸುತ್ತಾ ನನ್ನ ಈ ಒಂದು ಮಾತುಗಳನ್ನು ಮುಗಿಸ್ತಾರೆ. PMCನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ವಾ? ಫೋನ್ ತಗೊಳ್ಳಿ, ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿ. ನಿಮಗೆ ಅದು ಫ್ರೀ, ಆದರೆ ನಮಗೆ ಇನ್ನಷ್ಟು ಒಳ್ಳೆ ಕೆಲಸ ಮಾಡಲು ಅದು ತುಂಬ ಪ್ರೋತ್ಸಾಹ ನೀಡುತ್ತೆ.